ಬೆಳಗಿನ ಬೆಳಕು. ಅರಣ್ಯಕಾಂಡ 10ನೇ ಅಧ್ಯಾಯ 11ನೇ ವಾಕ್ಯ. 2ನೇ ವರ್ಷ. ಅರಣ್ಯಕಾಂಡ 10ನೇ ಅಧ್ಯಾಯದಲ್ಲಿ ದಾಖಲಾಗಿರುವ ಸಂಖ್ಯೆಗಳ ಆಳವಾದ ಅರ್ಥವನ್ನು ಅಧ್ಯಯನ ಮಾಡಲು ನಾವೀಗ ಮರಳಿ ಬರುತ್ತೇವೆ. ನಾವು ಅರಣ್ಯಕಾಂಡ 10ನೇ ಅಧ್ಯಾಯ 11ರಲ್ಲಿ ಹೀಗೆ ಓದುತ್ತೇವೆ: 2ನೇ ವರ್ಷದ 2ನೇ ತಿಂಗಳ 20ನೇ ದಿನದಲ್ಲಿ ಒಡಂಬಡಿಕೆಯ ದೇವದರ್ಶನ ಗುಡಾರದ ಮೇಲಿಂದ ಮೇಘವು ಎದ್ದಿತು. ಸಮಯವನ್ನು ಸೂಚಿಸುವ ಈ ಸಣ್ಣ ನುಡಿಗಟ್ಟಿನೊಳಗೆ ಸಮೃದ್ಧವಾದ ಅರ್ಥವು ಅಡಗಿದೆ. ಮುಂದಿನ ಕೆಲವು ದಿನಗಳಲ್ಲಿ ನಾವು ಈ 2ನೇ ವರ್ಷ, 2ನೇ ತಿಂಗಳು ಮತ್ತು 20ನೇ ದಿನದ ಬಗ್ಗೆ ನೋಡಲಿದ್ದೇವೆ ಮತ್ತು ಇವುಗಳಲ್ಲಿ ಪ್ರತಿಯೊಂದು ನೂತನ ಸೃಷ್ಟಿಗೆ ಏನನ್ನು ಸೂಚಿಸುತ್ತವೆ ಹಾಗೂ ಇವುಗಳಿಂದ ನಾವು ಯಾವ ಪಾಠಗಳನ್ನು ಕಲಿಯಬಹುದು ಎಂಬುದನ್ನು ಕಂಡುಕೊಳ್ಳಲಿದ್ದೇವೆ. ಇಂದು ನಾವು 2ನೇ ವರ್ಷದಿಂದ ಪ್ರಾರಂಭಿಸೋಣ. ಅರಣ್ಯಕಾಂಡ 10ರಲ್ಲಿರುವ ಈ 2ನೇ ವರ್ಷವು ಕೇವಲ ಇಸ್ರಾಯೇಲಿನ ಇತಿಹಾಸದ ಒಂದು ದಿನಾಂಕವಲ್ಲ. ಇದು ದೇವರ ಜನರ ಪ್ರಯಾಣದಲ್ಲಿ ಒಂದು ಹೊಸ ಹಂತವನ್ನು ಗುರುತಿಸುತ್ತಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೊದಲು 1ನೇ ವರ್ಷವನ್ನು ಹಿಂತಿರುಗಿ ನೋಡಬೇಕು. 1ನೇ ವರ್ಷದಲ್ಲಿ ಇಸ್ರಾಯೇಲ್ಯರು ವಿಮೋಚನೆಯನ್ನು ಅನುಭವಿಸಿದರು. ಪಸ್ಕದ ಕುರಿಮರಿಯ ರಕ್ತದ ಮೂಲಕ ಅವರು ಐಗುಪ್ತದಿಂದ ಹೊರತರಲ್ಪಟ್ಟರು. ಯೆಹೋವನ ಮಹಾ ಪರಾಕ್ರಮದಿಂದ ಅವರು ಕೆಂಪು ಸಮುದ್ರವನ್ನು ದಾಟಿದರು. ಅವರು ಸೀನಾಯಿ ಪರ್ವತಕ್ಕೆ ಬಂದು ಆತನೊಂದಿಗೆ ಒಡಂಬಡಿಕೆಗೆ ಒಳಪಟ್ಟರು. ಆ 1ನೇ ವರ್ಷವು ಬಿಡುಗಡೆಯ ವರ್ಷ, ರಕ್ಷಣೆಯ ವರ್ಷ ಮತ್ತು ಐಗುಪ್ತದಿಂದ ಪ್ರತ್ಯೇಕಿಸಲ್ಪಟ್ಟ ವರ್ಷವಾಗಿತ್ತು. ಆಗ ಅವರು ಅದನ್ನು ರಕ್ಷಿಸಲ್ಪಟ್ಟ ವರ್ಷವಾಗಿತ್ತು. ಆದರೆ ನಾವು 2ನೇ ವರ್ಷಕ್ಕೆ ಬರುವಾಗ ಇಸ್ರಾಯೇಲರು ಕೇವಲ ರಕ್ಷಿಸಲ್ಪಟ್ಟ ಜನವಾಗಿ ಮಾತ್ರ ಉಳಿದಿಲ್ಲ ಎಂಬುದನ್ನು ಕಂಡುಕೊಳ್ಳುತ್ತೇವೆ. ಅವರು ಈಗ ಸಿದ್ಧಪಡಿಸಲ್ಪಟ್ಟ ಜನವಾಗಿದ್ದಾರೆ. ಸೀನಾಯಲ್ಲಿದ್ದ ಸಮಯದಲ್ಲಿ ಯೆಹೋವನು ಅವರಿಗೆ ತನ್ನ ನ್ಯಾಯ ಪ್ರಮಾಣವನ್ನು ನೀಡಿದನು. ದೇವದರ್ಶನ ಗುಡಾರವನ್ನು ನಿರ್ಮಿಸಲಾಗಿತ್ತು. ಮಹಿಮೆಯ ಮೇಘವು ಕೆಳಗಿಳಿದು ಅದನ್ನು ತುಂಬಿಕೊಂಡಿತ್ತು. ಯಾಜಕತ್ವವನ್ನು ಸ್ಥಾಪಿಸಲಾಗಿತ್ತು. ಬಲಿಗಳ ಬಗ್ಗೆ ಬೋಧಿಸಲಾಗಿತ್ತು. ಗೋತ್ರಗಳನ್ನು ಎಣಿಸಲಾಗಿತ್ತು. ಪಾಳೆಯವನ್ನು ವ್ಯವಸ್ಥಿತವಾಗಿ ಜೋಡಿಸಲಾಗಿತ್ತು. ಲೇವಿಯರನ್ನು ಅವರವರ ಕರ್ತವ್ಯಗಳಿಗೆ ನೇಮಿಸಲಾಗಿತ್ತು. ಪಸ್ಕ ಹಬ್ಬವನ್ನು 2ನೇ ಬಾರಿ ಆಚರಿಸಲಾಗಿತ್ತು. ಬೆಳ್ಳಿಯ ತುತ್ತೂರಿಗಳನ್ನು ತಯಾರಿಸಲಾಗಿತ್ತು. ಈಗ ಪ್ರತಿಯೊಂದು ಕ್ರಮಬದ್ಧವಾಗಿತ್ತು. 1ನೇ ವರ್ಷದಲ್ಲಿ ಕೇವಲ ರಕ್ಷಿಸಲ್ಪಟ್ಟಿದ್ದ ಜನರು 2ನೇ ವರ್ಷದ ವೇಳೆಗೆ ರೂಪಿಸಲ್ಪಟ್ಟು ಸಿದ್ಧರಾಗಿದ್ದರು. ಆದುದರಿಂದ 2ನೇ ವರ್ಷವು ವಿಮೋಚನೆಯ ನಂತರ ಬರುವ ಒಂದು ಹೊಸ ಹಂತದ ಕಡೆಗೆ ನಮ್ಮನ್ನು ನಿರ್ದೇಶಿಸುತ್ತದೆ. ಇದು ಸಿದ್ಧತೆಯ ನಂತರದ ಚಲನೆಯನ್ನು ನಮಗೆ ತೋರಿಸುತ್ತದೆ. ಇಸ್ರಾಯೇಲ್ಯರು ಸೀನಾಯಲ್ಲೇ ಸದಾಕಾಲ ಉಳಿಯಲು ಕರೆಯಲ್ಪಟ್ಟಿರಲಿಲ್ಲ. ಅವರು ಐಗುಪ್ತದಿಂದ ರಕ್ಷಿಸಲ್ಪಟ್ಟಿದ್ದರು ನಿಜ, ಆದರೆ ಅವರು ವಾಗ್ವಾದ ದೇಶದ ಕಡೆಗೆ ಮುಂದೆ ಪ್ರಯಾಣ ಮಾಡಲು ಸಹ ಕರೆಯಲ್ಪಟ್ಟಿದ್ದರು. ಮತ್ತು ಯೆಹೋವನು ಕಾರ್ಯ ಮಾಡಿದ ಕ್ರಮವನ್ನು ಗಮನಿಸಿ. ಆತನು ಅವರನ್ನು ಮುನ್ನಡೆಸುವ ಮುನ್ನ ಅವರನ್ನು ಸಿದ್ಧಪಡಿಸಿದನು. ಅವರನ್ನು ಮುಂದೆ ಕಳುಹಿಸುವ ಮುನ್ನ ಅವರನ್ನು ಕ್ರಮಪಡಿಸಿದನು. ಮೇಘವು ಏಳುವ ಮುನ್ನವೇ ಆತನು ಅವರನ್ನು ಸಜ್ಜುಗೊಳಿಸಿದನು. ಯೆಹೋವನು ತನ್ನ ಜನರನ್ನು ಅದರ ಸಮಯ ಬರುವ ಮುನ್ನ ಎಂದಿಗೂ ಆತುರವಾಗಿ ಹೊರಗೆ ನೂಕಲಿಲ್ಲ. ಇದು ನೂತನ ಸೃಷ್ಟಿಗೆ ಒಂದು ಸುಂದರವಾದ ಪಾಠವನ್ನು ನೀಡುತ್ತದೆ. ಯೆಹೋವನೊಂದಿಗಿನ ನಮ್ಮ ನಡತೆಯನ್ನು 1ನೇ ಹಂತವೇ ರಕ್ಷಣೆ. ಇಸ್ರಾಯೇಲರು ಐಗುಪ್ತದಿಂದ ಹೊರಬಂದಂತೆಯೇ ನಾವು ಪಾಪದಿಂದ, ಕತ್ತಲೆಯಿಂದ, ಸುಳ್ಳಿನಿಂದ ಮತ್ತು ಈ ಲೋಕದಿಂದ ಬಿಡುಗಡೆ ಹೊಂದಿದ್ದೇವೆ. ಕ್ರಿಸ್ತನ ಮೂಲಕ ಯೆಹೋವನು ನಮ್ಮನ್ನು ನಮ್ಮ ದಾಸತ್ವದಿಂದ ಹೊರತಂದು ನಮ್ಮೊಳಗೆ ಒಂದು ಹೊಸ ಜೀವನವನ್ನು ಪ್ರಾರಂಭಿಸುತ್ತಾನೆ. ಇದು ನಮ್ಮ 1ನೇ ವರ್ಷ, ಅಂದರೆ ನಮ್ಮ ಬಿಡುಗಡೆಯ ಕಾಲಾವಧಿ ಆಗಿದೆ ಮತ್ತು ಇದು ಆನಂದಿಸಲು ಯೋಗ್ಯವಾದ ಸಮಯವಾಗಿದೆ.
ಅಂದರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ ಏನೆಂದರೆ, ರಕ್ಷಣೆಯೇ ಪ್ರಯಾಣದ ಅಂತ್ಯವಲ್ಲ. ರಕ್ಷಣೆಯ ನಂತರ ಎರಡನೇ ಹಂತ ಬರುತ್ತದೆ. ದೇವರು ನಮಗೆ ತನ್ನ ವಾಕ್ಯವನ್ನು ಬೋಧಿಸಲು ಪ್ರಾರಂಭಿಸುತ್ತಾನೆ. ಆತನು ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮ ಆಸೆಗಳನ್ನು ಶುದ್ಧೀಕರಿಸುತ್ತಾನೆ. ಆತನು ನಮ್ಮ ಜೀವನದಲ್ಲಿ ಒಂದು ಕ್ರಮವನ್ನು ತರುತ್ತಾನೆ. ಆತನು ನಮ್ಮನ್ನು ಕ್ರಿಸ್ತನ ಶರೀರದಲ್ಲಿ ಸಭೆಯನ್ನು ಇರಿಸುತ್ತಾನೆ. ಆತನು ನಮ್ಮ ಸೇವೆಯನ್ನು ನಮಗೆ ತೋರಿಸಿಕೊಡುತ್ತಾನೆ. ಆ ಇಕ್ಕಟ್ಟಾದ ಹಾದಿಯಲ್ಲಿ ನಡೆಯಲು ಆತನು ನಮ್ಮನ್ನು ಸಿದ್ಧಪಡಿಸುತ್ತಾನೆ. ನಾವು ಕೇವಲ ಲೋಕದಿಂದ ರಕ್ಷಿಸಲ್ಪಟ್ಟಿಲ್ಲ, ಬದಲಾಗಿ ಆತನ ಉದ್ದೇಶಕ್ಕಾಗಿ ಒಂದು ಪರಿಶುದ್ಧ ಜನವಾಗಿ ರೂಪಿಸಲ್ಪಡುತ್ತಿದ್ದೇವೆ. ಆದುದರಿಂದ ಎರಡನೇ ವರ್ಷವು ನೂತನ ಸೃಷ್ಟಿಯಾದ ನಾವು ಕೇವಲ ಬಿಡುಗಡೆಯಾದ ಆನಂದದಲ್ಲೇ ಉಳಿಯದೆ ಅದರಾಚೆಗೆ ಸಾಗಬೇಕೆಂದು ಬೋಧಿಸುತ್ತದೆ. ನಾವು ನಮ್ಮನ್ನು ಸಿದ್ಧತೆಗೆ ಒಪ್ಪಿಸಿಕೊಡಬೇಕು. ದೇವರು ನಮ್ಮೊಳಗೆ ತನ್ನ ನಿವಾಸವನ್ನು ನಿರ್ಮಿಸಲು, ತನ್ನ ಆತ್ಮದಿಂದ ನಮ್ಮನ್ನು ತುಂಬಿಸಲು, ತನ್ನ ಸತ್ಯವನ್ನು ನಮಗೆ ಬೋಧಿಸಲು ಮತ್ತು ಆತನ ಚಿತ್ತದ ಪ್ರಕಾರ ನಮ್ಮ ಜೀವನವನ್ನು ಕ್ರಮಪಡಿಸಲು ನಾವು ಅನುಮತಿಸಬೇಕು. ಆಗ ಮಾತ್ರ ನಾವು ಮೇಘದ ಮುನ್ನಡೆಯುವಿಕೆಯ ಅಡಿಯಲ್ಲಿ ಸರಿಯಾಗಿ ಮುಂದೆ ಸಾಗಲು ಸಾಧ್ಯ. ದೇವದರ್ಶನ ಗುಡಾರವು ಸ್ಥಾಪಿಸಲ್ಪಟ್ಟು ಮೇಘವು ಏಳುವರೆಗೂ ಇಸ್ರಾಯೇಲ್ಯರು ಹೇಗೆ ಚಲಿಸಲಿಲ್ಲವೋ ಹಾಗೆಯೇ ನಾವು ಕೂಡ ನಮ್ಮ ಸ್ವಂತ ಬಲದಿಂದ ಮುಂಚಿತವಾಗಿ ಓಡಬಾರದು. ಯೆಹೋವನು ಮುನ್ನಡೆಸಿದಾಗ ನಾವು ಚಲಿಸುತ್ತೇವೆ. ಆತನು ನಮ್ಮನ್ನು ಸಿದ್ಧಪಡಿಸಿದಾಗ ನಾವು ಸೇವೆ ಮಾಡುತ್ತೇವೆ. ಆತನ ವಾಕ್ಯವು ಧ್ವನಿಸಿದಾಗ ನಾವು ಮುಂದೆ ಪ್ರಯಾಣಿಸುತ್ತೇವೆ. ವಿಮೋಚನೆಯ ನಂತರ ಸಿದ್ಧತೆ ಬರುತ್ತದೆ ಮತ್ತು ಸಿದ್ಧತೆಯ ನಂತರ ದೇವರ ಉದ್ದೇಶದಲ್ಲಿ ಚಲನೆ ಬರುತ್ತದೆ ಎಂಬುದನ್ನು ಎರಡನೇ ವರ್ಷವು ನಮಗೆ ನೆನಪಿಸುತ್ತದೆ. ಈಗ ಇದೇ ಎರಡನೇ ವರ್ಷ ಮತ್ತು ಎರಡನೇ ತಿಂಗಳಿಗೆ ಸಂಬಂಧಿಸಿದ ಮತ್ತೊಂದು ಸುಂದರವಾದ ಸತ್ಯವಿದೆ ಮತ್ತು ಅದು ಎಜ್ರನ ಪುಸ್ತಕದಿಂದ ನಮಗೆ ಸಿಗುತ್ತದೆ. ಎಜ್ರನು 3ನೇ ಅಧ್ಯಾಯ 8ರಲ್ಲಿ ನಾವು ಹೀಗೆ ಓದುತ್ತೇವೆ: ಅವರು ಯೆರೂಸಲೇಮಿನಲ್ಲಿದ್ದ ದೇವರ ಮಂದಿರಕ್ಕೆ ಬಂದ ಎರಡನೇ ವರ್ಷದ ಎರಡನೇ ತಿಂಗಳಲ್ಲಿ ಯೆಹೋವಾದಾಚಕನ ಮಗನಾದ ಯೆಹೋಶುವನು ಜೆರುಬ್ಬಾಬೆಲನು ದೇವರ ಮಂದಿರದ ಕೆಲಸವನ್ನು ನಡೆಸುವುದಕ್ಕೆ ಪ್ರಾರಂಭಿಸಿದರು. ಯಹೂದ್ಯರು ಬಾಬೆಲಿನ ದೀರ್ಘ ದಾಸತ್ವದಿಂದ ಮರಳಿ ಬಂದ ನಂತರ ಇದು ಸಂಭವಿಸಿತು. ಅನೇಕ ವರ್ಷಗಳ ಕಾಲ ಅವರು ತಮ್ಮ ದೇಶದಿಂದ ಯೆರೂಸಲೇಮಿನಿಂದ ಬಂದ ಆಲಯದಲ್ಲಿ ದೂರವಿದ್ದರು. ಅವರ ದಾಸತ್ವವು ಅವರ ಅವಿಧೇಯತೆಯ ಫಲವಾಗಿತ್ತು. ಆದರೂ ದೇವರು ಅವರೊಂದಿಗಿನ ತನ್ನ ಒಡಂಬಡಿಕೆಯನ್ನು ಮರೆಯಲಿಲ್ಲ. ನೇಮಿತ ಸಮಯದಲ್ಲಿ ಆತನು ತನ್ನ ಜನರನ್ನು ಬಾಬೆಲಿನಿಂದ ಹಿಂತಿರುಗಿಸಿ ಮುರಿದು ಬಿದ್ದಿರುವುದನ್ನು ಪುನರ್ನಿರ್ಮಿಸುವ ಅವಕಾಶವನ್ನು ಅವರಿಗೆ ನೀಡಿದನು. ಆದರೆ ಇದರ ಸಮಯವನ್ನು ಅತ್ಯಂತ ಜಾಗರೂಕತೆಯಿಂದ ಗಮನಿಸಿ, ದೇವರ ಆಲಯದ ಪುನರ್ನಿರ್ಮಾಣವು ಅವರು ಮರಳಿ ಬಂದ ಎರಡನೇ ವರ್ಷದ ಎರಡನೇ ತಿಂಗಳಲ್ಲಿ ಪ್ರಾರಂಭವಾಯಿತು. ಇದನ್ನು ನಾವು ಅರಣ್ಯಕಾಂಡ 10ರ ಪಕ್ಕದಲ್ಲಿ ಇಟ್ಟು ನೋಡಿದಾಗ ಇದೊಂದು ಶಕ್ತಿಯುತವಾದ ಸಂಗತಿಯಾಗಿದೆ. ಅರಣ್ಯಕಾಂಡ 10ರಲ್ಲಿ ದೇವದರ್ಶನ ಗುಡಾರದ ಸ್ಥಾಪಿಸಿದ ನಂತರ ಎರಡನೇ ವರ್ಷದ ಎರಡನೇ ತಿಂಗಳಲ್ಲಿ ಇಸ್ರಾಯೇಲರು ಮುಂದೆ ಸಾಗಿದರು ಮತ್ತು ಎಜ್ರನ ಪುಸ್ತಕದಲ್ಲಿ ಸೆರೆಯಿಂದ ಮರಳಿದವರು ಯೆರೂಸಲೇಮಿಗೆ ಬಂದ ಎರಡನೇ ವರ್ಷದ ಎರಡನೇ ತಿಂಗಳಲ್ಲಿ ಆಲಯವನ್ನು ಪುನರ್ನಿರ್ಮಿಸಲು ಪ್ರಾರಂಭಿಸಿದರು. ಎರಡರಲ್ಲೂ ಸಮಯದ ಒಂದೇ ಮಾದರಿಯು ಕಂಡುಬರುತ್ತದೆ. ಹೀಗೆ ಎರಡನೇ ವರ್ಷವು ನಮಗೆ ಕಲಿಸುವುದೇನೆಂದರೆ, ಬಿಡುಗಡೆಯ ನಂತರ ಪುನಃಸ್ಥಾಪನೆ ಇರಲೇಬೇಕು. ದಾಸತ್ವದಿಂದ ಹೊರಬಂದ ನಂತರ ಪುನರ್ನಿರ್ಮಾಣದ ಕೆಲಸವು ಪ್ರಾರಂಭವಾಗಬೇಕು. ಇದು ನೂತನ ಸೃಷ್ಟಿಗೆ ಒಂದು ದೊಡ್ಡ ಪಾಠವಾಗಿದೆ. ನಾವು ಕೂಡ ಒಮ್ಮೆ ದಾಸತ್ವದಲ್ಲಿದ್ದೆವು. ನಾವು ಅಕ್ಷರಶಃ ಬಾಬೆಲಿನಲ್ಲಿ ಇರಲಿಲ್ಲ, ನಿಜ. ಆದರೆ ನಾವು ಅಷ್ಟೇ ನೈಜವಾದ ಒಂದು ಆತ್ಮಿಕ ದಾಸತ್ವದಲ್ಲಿದ್ದೆವು. ಪಾಪಕ್ಕೆ, ತಪ್ಪು ಬೋಧನೆಗಳಿಗೆ, ಲೌಕಿಕ ಆಸೆಗಳಿಗೆ,
ಭಯಕ್ಕೆ, ಕತ್ತಲೆಗೆ ಮತ್ತು ಗೊಂದಲಕ್ಕೆ ದಾಸರಾಗಿದ್ದೆವು. ಮತ್ತು ಸರ್ವಶಕ್ತನಾದ ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ಅದರಿಂದ ಹೊರತಂದಿದ್ದಾನೆ. ಆತನು ನಮ್ಮನ್ನು ಕತ್ತಲೆಯ ಅಧಿಕಾರದಿಂದ ಬಿಡಿಸಿ ತನ್ನ ಪ್ರೀತಿಯ ಕುಮಾರನ ರಾಜ್ಯಕ್ಕೆ ಸೇರಿಸಿದ್ದಾನೆ. ಆದರೆ ಇಸ್ರಾಯೇಲ್ಯರಂತೆಯೇ ಬಿಡುಗಡೆಯ ಕೆಲಸದ ಅಂತ್ಯವಲ್ಲ. ಆತನು ನಮ್ಮನ್ನು ಹೊರಗೆ ತಂದ ನಂತರ ಆತನು ಪುನರ್ನಿರ್ಮಾಣ ಮಾಡಲು ಪ್ರಾರಂಭಿಸುತ್ತಾನೆ. ಏಕೆಂದರೆ ನೂತನ ಸೃಷ್ಟಿಯೇ ದೇವರ ಆತ್ಮಿಕ ಆಲಯವಾಗಿದೆ. ಪೇತ್ರನು ಹೇಳುತ್ತಾನೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮಿಕ ಮಂದಿರವಾಗುವುದಕ್ಕೆ ಕರೆಯಲ್ಪಡುತ್ತಾ ಇದ್ದೀರಿ. 1 ಪೇತ್ರ 2 ಅಧ್ಯಾಯ 5 ವಾಕ್ಯ. ಪೌಲನು ಹೇಳುವಂತೆ ನಾವು ಪವಿತ್ರಾತ್ಮನ ಮುಖಾಂತರ ದೇವರ ವಾಸಸ್ಥಾನವಾಗುವುದಕ್ಕೆ ಒಟ್ಟಾಗಿ ಕಟ್ಟಲ್ಪಡುತ್ತಿದ್ದೇವೆ. ಎಫೆಸದವರಿಗೆ 2 ಅಧ್ಯಾಯ 22 ವಾಕ್ಯ. ಯೆಹೋವನು ಕೇವಲ ವ್ಯಕ್ತಿಗಳನ್ನು ಒಬ್ಬೊಬ್ಬರಾಗಿ ರಕ್ಷಿಸುತ್ತಿಲ್ಲ. ಆತನು ಅವರಿಂದ ಒಂದು ಆತ್ಮಿಕ ಆಲಯವನ್ನು ನಿರ್ಮಿಸುತ್ತಿದ್ದಾನೆ. ಬಾಬೆಲಿನಿಂದ ಮರಳಿದ ನಂತರ ಜೆರುಬ್ಬಾಬೆಲನು ಯೆಹೋಶುವನು ದೇವರ ಆಲಯದ ಪುನರ್ನಿರ್ಮಾಣವನ್ನು ಕಾರ್ಯವನ್ನು ಹೇಗೆ ಪ್ರಾರಂಭಿಸಿದರು, ಹಾಗೆಯೇ ಕ್ರಿಸ್ತನ ಈ ನೂತನ ಸೃಷ್ಟಿಯ ಮೂಲಕ ದೇವರ ಸತ್ಯ ಆಲಯವನ್ನು ಕಟ್ಟುತ್ತಿದ್ದಾನೆ. ಪಾಪವು ನಾಶ ಮಾಡಿದ್ದನ್ನು ಆತನು ಪುನಃಸ್ಥಾಪಿಸುತ್ತಾನೆ. ತಪ್ಪು ಬೋಧನೆಗಳು ಹಾನಿ ಮಾಡಿದ್ದನ್ನು ಆತನು ಪುನರ್ನಿರ್ಮಿಸುತ್ತಾನೆ. ದಾಸತ್ವವು ಮುರಿದಿದ್ದನ್ನು ಆತನು ಸರಿಪಡಿಸುತ್ತಾನೆ. ಆತನು ಜೀವವುಳ್ಳ ಕಲ್ಲುಗಳನ್ನು ತೆಗೆದುಕೊಂಡು ಅವುಗಳನ್ನು ಒಟ್ಟಿಗೆ ಸೇರಿಸಿ ಯೆಹೋವನಿಗೆ ಒಂದು ವಾಸಸ್ಥಾನವನ್ನು ರೂಪಿಸುತ್ತಾನೆ. ಮತ್ತು ಇದು ಪುನಃಸ್ಥಾಪನೆಗೆ ಕ್ರಮ ಮತ್ತು ಶ್ರಮದ ಅಗತ್ಯವಿದೆ ಎಂಬುದನ್ನು ನಮಗೆ ಕಲಿಸುತ್ತದೆ. ಯಹೂದ್ಯರು ಕೇವಲ ಯೆರೂಸಲೇಮಿಗೆ ಮರಳಿ ಬಂದ ಸುಮ್ಮನೆ ಕುಳಿತುಕೊಳ್ಳುವಂತಿರಲಿಲ್ಲ. ಅವರು ಎದ್ದು ಕಟ್ಟಬೇಕಾಗಿತ್ತು. ಅದೇ ರೀತಿಯಲ್ಲಿ ಯೆಹೋವನು ತನ್ನ ಸತ್ಯಕ್ಕೆ ನಮ್ಮ ಕಣ್ಣುಗಳನ್ನು ತೆರೆದ ನಂತರ ನಾವು ನಿಶ್ಚಯವಾಗಿ ಉಳಿಯಲು ಸಾಧ್ಯವಿಲ್ಲ. ಆತನು ನಮ್ಮ ಮನಸ್ಸನ್ನು, ನಮ್ಮ ಚಾರಿತ್ರ್ಯವನ್ನು, ನಮ್ಮ ಆರಾಧನೆಯನ್ನು, ನಮ್ಮ ಸೇವೆಯನ್ನು ಮತ್ತು ನಮ್ಮ ಸಹಭಾಗಿತ್ವವನ್ನು ಪುನರ್ನಿರ್ಮಿಸಲು ನಾವು ಆತನಿಗೆ ಅನುಮತಿಸಬೇಕು. ಆದುದರಿಂದ 2ನೇ ವರ್ಷವು ನಮಗೆ ಒಂದು ಸುಂದರವಾದ ಮಾದರಿಯನ್ನು ತೋರಿಸುತ್ತದೆ. ವಿಮೋಚನೆಯ ನಂತರ ಸಿದ್ಧತೆ ಬರುತ್ತದೆ. ದಾಸತ್ವದ ನಂತರ ಪುನಃಸ್ಥಾಪನೆ ಬರುತ್ತದೆ ಮತ್ತು ಪುನಃಸ್ಥಾಪನೆಯ ನಂತರ ಯೆಹೋವನ ಆಲಯದ ನಿರ್ಮಾಣ ಪ್ರಾರಂಭವಾಗುತ್ತದೆ. ಇಂದು ನೂತನ ಸೃಷ್ಟಿಯ ಕರೆಯು ಇದೇ ಆಗಿದೆ. ನಾವು ಕಟ್ಟಲ್ಪಡುವ ಸಲುವಾಗಿಯೇ ಹೊರತರಲ್ಪಟ್ಟಿದ್ದೇವೆ ಮತ್ತು ಯೆಹೋವನು ತನ್ನ ಆತ್ಮನ ಮೂಲಕ ನಮ್ಮಲ್ಲಿ ವಾಸಿಸುವ ಸಲುವಾಗಿಯೇ ನಾವು ಕಟ್ಟಲ್ಪಡುತ್ತಿದ್ದೇವೆ. ನಾವು ಕೇವಲ ದಾಸತ್ವದಿಂದ ಹೊರಬಂದಿದ್ದೇವೆ ಎಂದು ಮಾತ್ರ ಆನಂದಿಸದಿರೋಣ. ನಮ್ಮನ್ನು ನಾವೇ ಪ್ರಾಮಾಣಿಕವಾಗಿ ಹೇಳಿಕೊಳ್ಳೋಣ. ದೇವರು ತನ್ನ ಆಲಯವನ್ನು ಪುನರ್ನಿರ್ಮಿಸಲು ನಾವು ಅನುಮತಿಸಿದ್ದೀವಾ? ನಾವು ಜೀವವುಳ್ಳ ಕಲ್ಲುಗಳಾಗಿ ರೂಪುಗೊಳ್ಳುತ್ತಿದ್ದೇವಾ? ನಾವು ದೇವರ ಆಲಯವನ್ನು ಕಟ್ಟಲು ಸಹಾಯ ಮಾಡುತ್ತಿದ್ದೇವಾ ಅಥವಾ ಕೆಲಸವನ್ನು ವಿಳಂಬಗೊಳಿಸುತ್ತಿದ್ದೇವಾ? ಬಿಡುಗಡೆಯು ನಮ್ಮನ್ನು ಹೊರಗೆ ತರುತ್ತದೆ, ಆದರೆ ಪುನಃಸ್ಥಾಪನೆಯು ನಮ್ಮನ್ನು ಕಟ್ಟುತ್ತದೆ. ಯೆಹೋವನು ತನ್ನ ಜನರನ್ನು ದಾಸತ್ವದಿಂದ ಹೊರತಂದದ್ದು ಅವರು ಖಾಲಿಯಾಗಿ ಮತ್ತು ಅಪೂರ್ಣವಾಗಿ ಉಳಿಯಲಿಕ್ಕೆ ಅಲ್ಲ. ಆತನ ಆಲಯವು ಪುನರ್ನಿರ್ಮಿಸಲ್ಪಡಲು, ಆತನ ಆರಾಧನೆಯು ಪುನಃಸ್ಥಾಪಿಸಲ್ಪಡಲು ಮತ್ತು ಆತನ ಮಹಿಮೆಯು ತನ್ನ ಜನರ ಮಧ್ಯೆ ಮತ್ತೊಮ್ಮೆ ವಾಸಿಸಲು ಆತನು ಅವರನ್ನು ಹೊರಗೆ ತಂದನು. ದೇವರ ಚಿತ್ತವಿದ್ದರೆ ನಾಳೆ ನಾವು 2ನೇ ತಿಂಗಳ ಅರ್ಥವನ್ನು ಮುಂದುವರಿಸೋಣ. ಪ್ರಾರ್ಥನೆ. ಓ ಸರ್ವಶಕ್ತನಾದ ದೇವರೇ, ನೀನು ನಮ್ಮನ್ನು ಕೇವಲ ರಕ್ಷಿಸಿ ಒಂದೇ ಕಡೆ ಸ್ಥಿರವಾಗಿ ನಿಲ್ಲುವಂತೆ ಬಿಡಲಿಲ್ಲ ಎಂಬುದಕ್ಕಾಗಿ ನಾವು ನಿಮಗೆ ವಂದಿಸುತ್ತೇವೆ. ನೀನು ನಮ್ಮನ್ನು ನಮ್ಮ ಐಗುಪ್ತದಿಂದ, ನಮ್ಮ ಬಾಬೇಲಿನಿಂದ, ನಮ್ಮ ದಾಸತ್ವದಿಂದ ಹೊರತಂದಿ ಮತ್ತು ಈಗ ನೀನು ನಮ್ಮನ್ನು ಜೀವವುಳ್ಳ ಕಲ್ಲುಗಳನ್ನಾಗಿ ನಿನ್ನ ವಾಸಸ್ಥಾನವಾಗಿ ಕಟ್ಟುತ್ತಿದ್ದಿ. ನಾವು ಬಿಡುಗಡೆ ಹೊಂದಿದ್ದಕ್ಕಾಗಿ ಆನಂದಿಸಿರಿ.
ಆದರೆ ಪುನರ್ನಿರ್ಮಿಸಲ್ಪಡಲು ನಿರಾಕರಿಸಿದ ಸಮಯಗಳಿಗಾಗಿ ನಮ್ಮನ್ನು ಕ್ಷಮಿಸಿ ಪ್ರಭು. ನಿನ್ನ ಉದ್ದೇಶಕ್ಕಾಗಿ ರೂಪಿಸಲ್ಪಡಲು, ಕ್ರಮಗೊಳ್ಳಲು, ಬೋಧಿಸಲ್ಪಡಲು ಮತ್ತು ಸಿದ್ಧರಾಗಲು ನಮ್ಮನ್ನು ಒಪ್ಪಿಸಿಕೊಡುವ ಹೃದಯವನ್ನು ನಮಗೆ ನೀಡು. ನಾವು ಕೆಲಸವನ್ನು ವಿಳಂಬಗೊಳಿಸದಂತೆ ತಡೆದು ನೀನು ನಮ್ಮನ್ನು ಪುನಃಸ್ಥಾಪಿಸುವಾಗ ನಿನ್ನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸುವಂತೆ ಕೃಪೆ ಮಾಡು. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಸದಾಕಾಲ ಇರುತ್ತದೆ. ನಿನ್ನ ಆಲಯದ ನಿರ್ಮಿಕನಾದ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್.